ನನ್ನ ಹೆಸರು ಜೆಫಿ. ನಾನಿಲ್ಲಿ ಫರ್ಗಾನಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತಲ್ಲಿ ಫಸ್ಟ್ ಇಯರ್ MBBS ಸ್ಟೂಡೆಂಟ್. ನಾನು ಬೆಂಗಳೂರಿಂದ ಬರ್ತಿದ್ದೀನಿ. ಬೆಂಗಳೂರಲ್ಲಿ ವೈಟ್ಫೀಲ್ಡ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ಬರ್ತಿದ್ದೀನಿ. ನಾನು ನೀಟ್ 2 ಇಯರ್ಸ್ ರಿಪೀಟ್ ಮಾಡಿದ್ದೆ, ಆದರೆ ನನಗೆ ಮಾರ್ಕ್ಸ್ ಕಮ್ಮಿಯಾಗಿ ಬಂದಿತ್ತು. ನಾನಿಲ್ಲಿ 7-8 ಕಾಲೇಜಸ್ನ ನೋಡಿದೆ, ಆದರೆ ಫರ್ಗಾನಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ನಂಗೆ ಸ್ವಲ್ಪ ಅಫೋರ್ಡಬಲ್ ಆಗಿತ್ತು. ಇಲ್ಲಿ ಸುಲ್ಫಿ ಅಂತ ಒಂದು ಅಕ್ಕ ಇದ್ದಾರೆ, ಅವ್ರು ನನಗೆ ಕಾಲೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಅವ್ರ ವೀಡಿಯೋಸ್ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ನ ಮತ್ತು ಯೂಟ್ಯೂಬಲ್ಲಿ ಅವ್ರ ವೀಡಿಯೋಸ್ ನೋಡಿದಾಗ ನಾನು ಅವ್ರ ಹತ್ರ ಮಾತಾಡಿಸಿ ಈ ಕಾಲೇಜ್ನ ಚೂಸ್ ಮಾಡಿದ್ದು. ಬಂದಾಗಿಂದ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಅಂದರೆ ನಾನು ಬಂದಾಗ ನನಗೆ ತುಂಬ ಮೆಡಿಕಲ್ ಇಶ್ಯೂಸು, ಹುಷಾರಿಲ್ದಿರ ಆಗೋದು ಹಾಗೆಲ್ಲ ಆಗಿತ್ತು. ಆಗಿಂದ ಅವ್ರು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಆಗಲಿ, ನನಗೇನೇ ಮಾಡಬೇಕಾದ್ರೂ ನನಗೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ನನ್ನ ಒಂದು ತಂಗಿ ಥರ ನೋಡ್ಕೊತಿದ್ದಾರೆ ಅವರು. ಇಲ್ಲಿ ಹುಡುಗರಿಗೂ ಹುಡುಗಿರು ಸೆಪ್ರೇಟಾಗಿ ಹಾಸ್ಟೆಲ್ಸ್ ಇರುತ್ತೆ. ಹುಡುಗಿರು ನಾವು 9th ಬೇಸ್ ಅಂತ ಹೇಳೋ ಹಾಸ್ಟೆಲಲ್ಲಿ ಇದ್ದೀವಿ, ಮತ್ತು ಹುಡುಗರು ವಾತ್ನಿ ಅಂತ ಹೇಳೋ ಹಾಸ್ಟೆಲಲ್ಲಿದ್ದಾರೆ. ಮತ್ತು ಹಾಸ್ಟೆಲಲ್ಲಿ ನಮಗೆ ಇಂಡಿಯನ್ ಫುಡ್ ಸಿಗುತ್ತೆ. ಮತ್ತು ಇಲ್ಲಿ ಹುಡುಗಿರಿಗೆ ಅಂದರೆ ತುಂಬ ಸೇಫ್ಟಿ ಇರುತ್ತೆ. ಲೈಕ್ ಹುಡುಗಿಯಾಗಿ ನಾನು ಹೇಳ್ತಿರೋದು ಯಾಕಂದರೆ, ನಾನು ನೈಟು ಕ್ಯಾಬಲ್ಲಿ ಎಲ್ಲಿಗಾದ್ರೂ ಹೋಗಬೇಕು ಆ ಥರ ಏನಾದರೂ ಇದ್ದರೆ ಇಲ್ಲಿ ತುಂಬ ಸೇಫ್ಟಿ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ಲೋಕಲ್ಸ್ ಆದರೂ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ನಮಗೆ ತುಂಬ ಹಾಸ್ಪಿಟಲ್ ಎಕ್ಸ್ಪೋಜರ್ ಇದೆ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಾಂಚಸ್ಗೂ ಒಂದೊಂದು ಹಾಸ್ಪಿಟಲ್ ಇರ್ತವೆ. ತುಂಬ ಹಾಸ್ಪಿಟಲ್ ಎಕ್ಸ್ಪೋಜರ್ ಸಿಗುತ್ತೆ, ಅದರಿಂದ ನಮಗೆ ನಮ್ಮದು ಎಜುಕೇಷನ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇಲ್ಲಿ ನಮಗೆ ಸೆಕೆಂಡ್ ಇಯರಿಂದ FMG ಟ್ರೈನಿಂಗ್ ಇರುತ್ತದೆ. ಅಂದರೆ ನಾವು ಇಂಡಿಯಾಗೆ ಬಂದ ಮೇಲೆ ಒಂದು FMG ಅಂತ ಎಕ್ಸಾಮ್ ಬರೆಯೋದಿರುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಸೆಕೆಂಡ್ ಇಯರಿಂದನೇ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹಾಸ್ಪಿಟಲ್ಸ್ ಇರುತ್ತೆ, ಲೈಕ್ ಬ್ರಾಂಚಸ್. ಒಂದೊಂದು ಓದೋ ಇಯರಲ್ಲಿ ಒಂದೊಂದು ಹಾಸ್ಪಿಟಲ್ಸ್ಗೆ ಹೋಗ್ತೀವಿ ನಾವು, ಅದರ ಸಬ್ಜೆಕ್ಟ್ ಓದಲಿಕ್ಕೆ. ಮತ್ತು ಇಂಡಿಯನ್ ಫ್ಯಾಕಲ್ಟೀಸ್ ಕೂಡ ಇದ್ದಾರೆ. ನಮಗೆ ಅನಾಟಮಿಗಾದರೂ ಫಿಸಿಯಾಲಜಿಗಾದರೂ ಇಂಡಿಯನ್ ಫ್ಯಾಕಲ್ಟೀಸೇ ನಮಗೆ ಹೆಲ್ಪ್ ಮಾಡೋದು. ಮತ್ತು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೂ ನಮಗೂ ಸೆಪ್ರೇಟ್ ಡಿಪಾರ್ಟ್ಮೆಂಟ್ ಇರ್ತವೆ. ಲೈಕ್ ನಾವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ನಮಗೂ ಮತ್ತು ಇಲ್ಲಿರೋ ಲೋಕಲ್ ಸ್ಟೂಡೆಂಟ್ಸ್ಗೆ ಅವರು ಕಂಬೈನ್ ಕ್ಲಾಸಸ್ ಆ ಥರ ಏನೂ ಇರಲ್ಲ. ನಮಗೆ ಸೆಪ್ರೇಟ್ ಕ್ಲಾಸಸ್ ನಡೆಯುತ್ತೆ, ಅವ್ರಿಗೂ ಹಾಗೆ ಕ್ಲಾಸಸ್ ನಡೀತವೆ. ಅದಕ್ಕೆ ನಮಗೆ ಕಂಪ್ಲೀಟ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ, ಅವರಿಗೆ ಉಜ್ಬೆಕ್ ಮೀಡಿಯಮಲ್ಲಿ ಇರುತ್ತೆ. ನೀವಿಲ್ಲಿ ಅಬ್ರಾಡ್ ಅಡ್ಮಿಷನ್ ನೋಡ್ತಿದ್ದೀರಾ ಅಂದರೆ ಇಲ್ಲಿ ಫರ್ಗಾನಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಕಾಸ್ಟ್ ಕೂಡ ತುಂಬ ಎಫಿಷಿಯೆಂಟ್ ಆಗಿರುತ್ತೆ, ತುಂಬ ಅಫೋರ್ಡಬಲ್ ಆಗಿರುತ್ತೆ. 25ರಿಂದ 30 ಲಕ್ಷವರೆಗೂ ನಿಮಗೆ ನಿಮ್ಮ ಫುಲ್ ಎಜುಕೇಷನ್ ಮುಗ್ದೋಗುತ್ತೆ. ಮತ್ತು ಕನ್ಸಲ್ಟೆನ್ಸಿಯಿಂದ ಬರೋದಕ್ಕಿಂತ ಚೆನ್ನಾಗಿರೋದು ನೀವು ಯಾರಾದರೂ ಸೀನಿಯರ್ಸ್, ಲೈಕ್ ಸೀನಿಯರ್ಸ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರೋದು. ಯಾಕಂದರೆ ಅವ್ರು ನಮಗೆಲ್ಲ ಇಲ್ಲಿ ಮಾಡಿಕೊಡ್ತಾರೆ. ಕನ್ಸಲ್ಟೆನ್ಸಿ ಥ್ರೂ ಬಂದರೆ ಸ್ವಲ್ಪ ಕಷ್ಟವಾಗಿರುತ್ತೆ. ಸೊ ನಾನಿಲ್ಲಿ ಬಂದಾಗ ಸುಲ್ಫಿ ಅಕ್ಕ ನನಗೆ ಅವರೆಲ್ಲ ಮಾಡಿಕೊಟ್ರು. ನೀವು ಯಾರಾದರೂ ಅಬ್ರಾಡ್ ಕಂಟ್ರೀಸ್ಗೆ ಅಡ್ಮಿಷನ್ ನೋಡ್ತಿದ್ದೀರಾ ಅಂದರೆ ಸುಲ್ಫಿ ಅಕ್ಕನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ನಿಮಗೆಲ್ಲ ಹೆಲ್ಪು ಮಾಡಿಕೊಡ್ತಾರೆ. ಥ್ಯಾಂಕ್ ಯು.